ಸ್ವಲ್ಪ ಕಿವಿ ತೊಂದರೆ ಆಗಿರೋದ್ರಿಂದ ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದು ಸ್ವಲ್ಪ ತೊಂದರೆ ಆಗಿದೆ. ಆದ್ರೆ ಸ್ವಲ್ಪ ಸಮಾಧಾನವಾಗಿದ್ರೆ ಈಗ ಏನು ಇರಾನ್, ಇವತ್ತು ಇಸ್ರೇಲ್, ಅಮೆರಿಕ ಈ ಯುದ್ಧ ನಡೆದಿದೆ 40 ದಿನ. ಇದರಿಂದ ಎಲ್ಲಿ ಆಮೇಲೆ ಗಲ್ಫ್ ಅಲ್ಲಿ ನಮ್ಮ ಹಡಗು, ಎಣ್ಣೆ ಬರ್ತಾ ಇದ್ದ ಹಡಗು ಮುಳುಗಿದೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆತಕ್ಕಂತ ಘಟನೆಗಳು. ಅದಕ್ಕೆ ಮೋದಿ ಕಾರಣ ಅಲ್ಲ. ಈ 3 ರಾಷ್ಟ್ರಗಳ ಬಗ್ಗೆ ಏನು ಹಿಂದೆಂದು ನಾವು ಕಂಡರಿಯದೇ ಇರತಕ್ಕಂತ ಯುದ್ಧ ಸಮರ ನಡೆದಿದೆಯೋ ಇದರ ಬಗ್ಗೆ ಲಘುವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅವರ ಜ್ಞಾಪಕಕ್ಕೆ ತಂದು ಕೊಡ್ತಾನೆ. ಕೇವಲ ಬಾಂಗ್ಲಾದೇಶದ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಅಧ್ಯಕ್ಷರನ್ನು ಮಾಡೋದಕ್ಕೆ ಬಾಂಗ್ಲಾದೇಶ ಏನು ಮೊದಲು ಪಾಕಿಸ್ತಾನ ಜೊತೆ ಇತ್ತು ಅದನ್ನ ಬೇರ್ಪಡಿಸಿ ಶೇಖ್ ಮುಜಿಬುರ್ ರೆಹಮಾನ್ ಅಧ್ಯಕ್ಷ ಮಾಡಿದ್ರು. ಅವತ್ತು ಜಗಜೀವನ್ ರಾಮ್ ಅವರು ಡಿಫೆನ್ಸ್ ಮಿನಿಸ್ಟರ್. ಇಂದಿರಾ ಗಾಂಧಿಗೆ ರಾಮ್ಲೀಲಾ ಮೈದಾನದಲ್ಲಿ ಸಿದ್ಧದ ಖಡ್ಗ ಕೊಟ್ರು. ಅವತ್ತು ಇಂದಿರಾ ಗಾಂಧಿ ಅವರು ಏನ್ ಹೇಳಿದ್ರು? ಸಕ್ಕರೆ 1 ಕಿಲೋಗೆ 18 ರೂಪಾಯಿ ಆಯ್ತು. ಸೀಮೆ ಎಣ್ಣೆ 1 ಲೀಟರ್ಗೆ 12 ರೂಪಾಯಿ ಆಯ್ತು. ಮಿಸ್ಟರ್ ಸಿದ್ದರಾಮಯ್ಯನವರೇ, ಮರ್ತಿದ್ದೀರಾ ನೀವು?